ಓಂ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಮಕರ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ಜುಲೈ ತಿಂಗಳ 24ರ ನಂತರದಲ್ಲಿ ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಈ ತಿಂಗಳು ಅಂದರೆ ಆಗಸ್ಟ್ 23ರವರೆಗೆ ಶ್ರಾವಣ ಮಾಸ ಇರುತ್ತೆ. ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳನ್ನು ನೋಡೋದಾದರೆ 5/8/2025 ಏಕಾದಶಿ ಇದೆ. 7/8/2025 ಅಂಗಾರಕ ಜಯಂತಿ ಇದೆ. ಆ ದಿನ 7/8/2025 ಅಂಗಾರಕ ಜಯಂತಿ ಇದೆ. ಆ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಒಳ್ಳೆಯದಾಗುತ್ತೆ. ಹಾಗೆಯೇ 8/8/2025 ನಮ್ಮ ಮಾತೆಯರು ಹೆಣ್ಣು ಮಕ್ಕಳು ಅತ್ಯಂತ ಸಡಗರದಿಂದ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ಬರಮಾಡ್ಕೊಳ್ತಾ ಲಕ್ಷ್ಮೀ ಕಟಾಕ್ಷವನ್ನು ಹೊಂದುವ ದಿನ. ಈ ವರಮಹಾಲಕ್ಷ್ಮಿ ಕಳೆದು ಮರುದಿನ ದಿನಾಂಕ 9/8/2025 ರಕ್ಷಾಬಂಧನ. ಹೆಣ್ಣು ಮಕ್ಕಳು ತನ್ನ ಅಣ್ಣ ತಮ್ಮಂದಿರಿಗೆ ಪ್ರೀತಿಯಿಂದ ಹಣೆಗೆ ತಿಲಕವನ್ನಿರಿಸಿ ಕಂಕಣವನ್ನು ಕಟ್ಟಿ ಯಾವುದೇ ತೊಂದರೆ ತೊಡಕುಗಳು ಬಾರದೆ ಪರಮಾತ್ಮನು ಅಣ್ಣ ತಮ್ಮಂದಿರನ್ನು ರಕ್ಷಿಸಲಿ ಎಂಬುವಂತಹ ರಕ್ಷಾಬಂಧನ ದಿನ. ಇನ್ನು 11/8/2025 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ನೀವು ದೇವಸ್ಥಾನಕ್ಕೆ ಹೋಗಿ ಗುರುಗಳ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. 12/8/2025 ಸಂಕಷ್ಟಹರ ಗಣಪತಿ ವ್ರತ. ಚಂದ್ರೋದಯ ರಾತ್ರಿ 9:06 ಉಪವಾಸ. 12/8/2025 ಸಂಕಷ್ಟಹರ ಗಣಪತಿ ವ್ರತ. ಚಂದ್ರೋದಯ ರಾತ್ರಿ 9:06 ಉಪವಾಸ ಮಾಡುವಂಥವರು ಈ ಸಮಯವನ್ನು ನೋಡಿಕೊಳ್ಳಿ. 16/8/2025 ಶ್ರೀಕೃಷ್ಣ ಜನ್ಮಾಷ್ಟಮಿ. ಇನ್ನು ಭಾದ್ರಪದ ಮಾಸ ಪ್ರಾರಂಭವಾಗಿರುತ್ತೆ. 26/8/2025 ಸ್ವರ್ಣಗೌರಿ ವ್ರತ. 27/8/2025 ನಾವೆಲ್ಲರೂ ನಿರೀಕ್ಷಿಸುವಂತಹ ಮಹಾಗಣಪತಿ ಶ್ರೀ ವರಸಿದ್ಧಿ ವಿನಾಯಕ ವ್ರತ. ಇದು ಆಗಸ್ಟ್ ತಿಂಗಳ ವಿಶೇಷವಾದ ದಿನಗಳು. ಇನ್ನು ಗ್ರಹಗಳ ಸಂಚಾರ ಹೇಗಿದೆ ಮಕರ ರಾಶಿಯ ಮೇಲೆ ಅಂತ ನೋಡೋದಾದರೆ, ಶನಿ ಗ್ರಹವು ಈಗ ಮೀನರಾಶಿಯಲ್ಲಿ ಇದ್ದಾರೆ. ಅಂದಮೇಲೆ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಗಳ ಮೇಲೆ ಸಂಚಾರವಾಗ್ತಾ ಇದ್ದಾರೆ. ಕುಂಭರಾಶಿಯವರಿಗೆ ಬಿಡುಗಡೆಯ ಸಮಯ ಇದು. ಗುರುಗ್ರಹವು ಮಿಥುನ ರಾಶಿಯಲ್ಲಿ ಇದ್ದಾರೆ. ಗುರುವಿನೊಂದಿಗೆ ಶುಕ್ರಗ್ರಹವೂ ಕೂಡ, ಅಂದರೆ 2 ಗುರುಗ್ರಹಗಳು ಒಂದೆಡೆ ಸೇರಿದ್ದಾರೆ. ಬುಧ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ. ಸೂರ್ಯಗ್ರಹ ಸಿಂಹರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಅದೇ ಮನೆಯಲ್ಲಿ ಕೇತುವಿನ ಸಂಚಾರವಿದೆ. ಕೇತು ಸೂರ್ಯನಿಗೆ ಗ್ರಹಣಕಾರಕ. ಕನ್ಯಾ ರಾಶಿಯಲ್ಲಿ ಭೂಮಿಕಾರಕ ಕುಜ ಧೈರ್ಯ ಸ್ಥಾನದಲ್ಲಿದ್ದಾರೆ. ರಾಹುಗ್ರಹ ಮಾಯಾಕಾರಕ ಕುಂಭರಾಶಿಯಲ್ಲಿ ಇದ್ದಾರೆ. ಶನಿಗ್ರಹವು ಮೀನರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿದ್ದಾರೆ. ಮಕರ ರಾಶಿ ಮೇಲೆ ಗ್ರಹಗಳ ಸಂಚಾರದಿಂದ ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳನ್ನು ನೋಡೋಣ. ಮೊದಲನೆಯದಾಗಿ ಶನಿಗ್ರಹವು 3ನೇ ಮನೆಯಲ್ಲಿದೆ. ಇದರಿಂದಾಗಿ ಯಾವುದಾದರೂ ಕೆಲಸದಲ್ಲಿ ಹೊಸ ಪ್ರಯತ್ನ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತದೆ. ಧನಸ್ಥಾನದಲ್ಲಿ ರಾಹುಗ್ರಹವಿದೆ. ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ರಾಹುಗ್ರಹ ಮಾಯಾಕಾರಕ ಕುಂಭರಾಶಿಯಲ್ಲಿ ಇದ್ದಾರೆ.
ಶನಿಗ್ರಹವು ಮೀನರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿದ್ದಾರೆ. ಮಕರ ರಾಶಿ ಮೇಲೆ ಗ್ರಹಗಳ ಸಂಚಾರದಿಂದ ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳು ನೋಡೋಣ. ಮೊದಲನೆಯದಾಗಿ ಶನಿಗ್ರಹವು 3ನೇ ಮನೆಯಲ್ಲಿದೆ. ಇದರಿಂದಾಗಿ ಯಾವುದಾದರೂ ಕೆಲಸದಲ್ಲಿ ಹೊಸ ಪ್ರಯತ್ನ ಮಾಡುವುದರಿಂದ ನಿಮಗೆ ಜಯಪ್ರಾಪ್ತಿಯಾಗುತ್ತದೆ. ಧನಸ್ಥಾನದಲ್ಲಿ ರಾಹುಗ್ರಹವಿದೆ. ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾವುದೇ ವಾಗ್ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ. 6ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇರೋದರಿಂದ ಶುಭಗ್ರಹ ಒಟ್ಟಿಗೆ ಇದ್ದರೆ ಅನಾಹುತಗಳು ಏನೂ ಇಲ್ಲ. 6ನೇ ಮನೆಯಲ್ಲಿ ಇರೋದರಿಂದ ಶನಿಬಲ ಗುರುಬಲ ಇರೋದಿಲ್ಲ. ಶತ್ರುಗಳು ಹುಟ್ಟುಕೊಳ್ಳಬಹುದು. ದುಡ್ಡು ಕಾಸಿನ ವಿಚಾರದಲ್ಲಿ ಅನವಶ್ಯಕವಾದ ಖರ್ಚು ವೆಚ್ಚಗಳನ್ನು ಮಾಡಬೇಡಿ. ಯಾರಿಗಾದರೂ ಶೂರಿಟಿ ಈ ರೀತಿಯಾದಂತಹದ್ದು ಹಾಕಕ್ಕೆ ಹೋಗಬೇಡಿ. ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಿ. 7ನೇ ಮನೆಯಲ್ಲಿ ಬುಧ ಇದ್ದಾರೆ. ಬುಧ ವಕ್ರನಾದ್ದರಿಂದ ಯಾವುದೇ ದ್ವೇಷ ಕೋಪಗಳ ಅತಿರೇಕಕ್ಕೆ ಹೋಗಬಾರದು. 8ನೇ ಮನೆಯಲ್ಲಿ ಕೇತು ಇದ್ದಾರೆ. ಗಣಪತಿಯನ್ನು ಆರಾಧನೆ ಮಾಡಿ. ಸಂಕಷ್ಟಹಾರ ಗಣಪತಿ ವ್ರತದ ದಿನ ಪೂಜೆಯನ್ನು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. 9ನೇ ಮನೆಯಲ್ಲಿ ಕುಜ ಇದ್ದಾರೆ. ಭೂಮಿ ವಿಚಾರದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ನೀವು ಜಯವನ್ನು ಪಡ್ಕೊಳ್ಬಹುದು. ನೀವು ಛಲಗಾರರಾದ್ದರಿಂದ ಗುರುಬಲ ಇಲ್ಲದಿದ್ದರೂ ಶನಿಬಲವಂತೂ ನಿಮಗಿದೆ. ಆದ್ದರಿಂದ ನೀವು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. 9ನೇ ಮನೆಯಲ್ಲಿ ಕುಜ ಇದ್ದಾರೆ. ಭೂಮಿ ವಿಚಾರದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ನೀವು ಜಯವನ್ನು ಪಡೆದುಕೊಳ್ಳಬಹುದು. ನೀವು ಛಲಗಾರರು, ನಿಮ್ಮ ಕೆಲಸ ನೆರವೇರುತ್ತೆ. ಆದ್ದರಿಂದ ಗುರುಬಲ ಇಲ್ಲದಿದ್ದರೂ ಶನಿಬಲ ಅಂತೂ ಇದೆ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮಸ್ಕಾರ.